ಪಂಚಮಸಾಲಿಗಳ ಹೋರಾಟ ಸರ್ಕಾರದ ಟೆನ್ಷನ್ ಅನ್ನು ಹೆಚ್ಚು ಮಾಡ್ತಾ ಇದೆ. ಲಾಠಿ ಚಾರ್ಜ್ ಆದ ನಂತರದಲ್ಲಿ ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ನಾಳೆಯಿಂದ ಸುವರ್ಣಸೌಧದ ಮುಂದೆ ಮತ್ತೊಂದು ಹಂತದ ಪ್ರತಿಭಟನೆ. ಪಂಚಮಸಾಲಿ ಹೋರಾಟ ಸರ್ಕಾರದ ಟೆನ್ಷನ್ಗೆ ಕಾರಣ ಆಗ್ತಾ ಇದೆ. ಮತ್ತೆ ಅಧಿವೇಶನದ ಮೊದಲ ದಿನ ಆದಂತಹ ಪ್ರೊಟೆಸ್ಟ್ ಏನಿದೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿತ್ತು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ನಾಳೆಯಿಂದ ಮತ್ತೆ ಸುವರ್ಣಸೌಧದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮುಂದುವರಿಯುತ್ತೆ ಯಥಾ ಪ್ರಕಾರವಾಗಿ. ಇದರ ಜೊತೆಗೆ ಕೇಸರಿ ಪಡೆ ಬಿಜೆಪಿ ನಾಯಕರು ಕೂಡ ಪಂಚಮಸಾಲಿ ಸಮುದಾಯದ ಬೆನ್ನಿಗೆ ನಿಂತುಕೊಂಡಿದ್ದಾರೆ. ಮೀಸಲಾತಿ ಪರ ಜೊತೆಗೆ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ನಾಯಕರ ವಾಕ್ಸಮರಗಳು ಮುಂದುವರಿತಾ ಇದೆ. ಹೋರಾಟದ ದಿನ ಅಂದ್ರೆ ಅಧಿವೇಶನದ ಮೊದಲ ದಿನ ಆದಂತಹ ಪ್ರೊಟೆಸ್ಟ್ ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಯಾವಾಗ ಹಿಂಸಾತ್ಮಕ ರೂಪವನ್ನ ಪಡೆಯುತ್ತೆ ಪ್ರೊಟೆಸ್ಟ್, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ, ಅದಕ್ಕೆ ಪ್ರತಿಯಾಗಿ ಲಾಠಿ ಚಾರ್ಜ್ ಆಗುತ್ತೆ ಪೊಲೀಸ್ ಅಧಿಕಾರಿಗಳಿಂದ. ಒಂದಿಷ್ಟು ಜನರಿಗೆ ಗಾಯಗಳಾಗುತ್ತೆ. ಹೋರಾಟ ಯಥಾ ಪ್ರಕಾರ ಮುಂದುವರಿತಾ ಇದೆ. ಪಂಚಮಸಾಲಿ ಹೋರಾಟಕ್ಕೆ ಈಗ ಹಿಂದುಳಿದ ವರ್ಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೇವೆ ಅಂತ ಹೇಳಿದ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷ ಶಿವರಾಮ್ ಅವರ ಮಾತಿದು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತ ಹೇಳಿದ. ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಕೆಎಸ್ ಶಿವರಾಮ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರೀತಿ ಮಾಡೋರು ಸ್ವಾಮೀಜಿ ಆಗುವುದಕ್ಕೆ ನಾಲಾಯಕ್ ಅಂದಿದ್ದಾರೆ. ಸ್ವಾಮೀಜಿ ವಿರುದ್ಧನೇ ನಾಲಿಗೆ ಹರಿಬಿಟ್ಟಿದ್ದಾರೆ. ಸ್ವಾಮೀಜಿಯಾಗಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿರೋದು ಶಿವರಾಮ್. ಹಿಂದುಳಿದ ವರ್ಗ 2ಎಗೆ ಪಂಚಮಸಾಲಿ ಸಮುದಾಯದ ಯಾವುದೇ ಕಾರಣದಿಂದ ಸೇರಿಸಬಾರ್ದು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಅದ್ರ ಜೊತೆಗೆ ಪಂಚಮಸಾಲಿಯ ಹೆಸರು ಹೇಳ್ಕೊಂಡು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. BJPಯ ಏಜೆಂಟ್ ಆಗಿ BJPಯಿಂದ ಸುಪಾರಿ ತಗೊಂಡು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮುಂದೆ ಇಳಿಸ್ಬೇಕು ಅಂತೇಳಿ ಇವರು ಜಯ ಮೃತ್ಯುಂಜಯ ಸ್ವಾಮೀಜಿ ಹೊರಟಿರುವಂಥದ್ದು. ಅದರಿಂದ ಏನು ಪ್ರತಿಫಲದ ತಗೊಂಡಿದ್ದೀರೋ ನಿಮ್ಗೆ ಗೊತ್ತಿಲ್ಲ. ನೀವು ಮಠಕ್ಕೆ ದುಡ್ಡು ಕೊಟ್ಟಿದ್ದಾರೋ ಅಥವಾ ಹವಾಲಾವಣ ಕೊಟ್ಟಿದ್ದಾರೋ ಇನ್ನೊಂದು ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನೀವು ಯಾವುದೋ ಒಂದು ಬೆನಿಫಿಟಿಂದ ಇವತ್ತು ಈ ಒಂದು ಸುಪಾರಿಯನ್ನು ಪಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನ ವಿರುದ್ಧ. ಅಂದರೆ ಇದು ಮೀಸಲಾತಿ, ಪಂಚಮಸಾಲಿ ಮೀಸಲಾತಿ ಸುಮ್ಮನೆ ಅಷ್ಟೇ ಅದು ಹೋರಾಟ ಅವ್ರು ಮಾಡ್ತಿರೋದು. ಅವ್ರ ಹೋರಾಟದ ಹಿನ್ನೆಲೆ ಇದೆ, ಇದು ಅಜೆಂಡಾ ಇದೆ. ಹಿಡನ್ ಅಜೆಂಡಾ ಅಂತೀವಲ್ಲ, ಹಂಗೆ ಹಿಡನ್ ಅಜೆಂಡಾ ಇದೆ. ಅದರಿಂದ ಏನಂತಂದರೆ ಸಿದ್ದರಾಮಯ್ಯನವ್ರನ್ನ ಒಂದು ಸಮುದಾಯದ ವಿರುದ್ಧ ಎತ್ಕಟ್ಟುವಂಥದ್ದು ಮತ್ತು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಡಬೇಕು ಅನ್ನೋದು ನಿಮ್ಮ ಉದ್ದೇಶ. BJP ಕೇಂದ್ರ ನಾಯಕರು ರಾಜ್ಯ ನಾಯಕರಿಂದ ಸುಪಾರಿ ಪಡ್ಕೊಂಡು ನೀವು ಹೊರಟಿದ್ದೀರಿ. ಸಿದ್ದರಾಮಯ್ಯವ್ರನ್ನ ಒಂದು ಸಣ್ಣ ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ. ಇಡೀ 80% ಸಮುದಾಯ ಅವ್ರ ಹಿಂದೆ ಇದೆ. ಮೀಸಲಾತಿ ಹೋರಾಟಗಾರರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.